ಇನ್ನೊಬ್ಬರ ತೇಜೋವಧೆಗೆ ಇಳಿಯುವಂತಹ ದುರ್ಗತಿ ನಮಗೆ ಬಂದಿಲ್ಲ ಅಂದಿದ್ದಾರೆ ಒಬ್ರು. ಯಾರು ನೋಡಿ ಬ್ರೇಕಿಂಗ್ ನ್ಯೂಸ್. ಇನ್ನೊಬ್ಬರ ತೇಜೋವಧೆಗೆ ಇಳಿಯುವಂತಹ ದುರ್ಗತಿ ನಮಗೆ ಬಂದಿಲ್ಲ. ಸುಮಲತಾ ಸುಳ್ಳು ಹೇಳೋದನ್ನ ಕಡಿಮೆ ಮಾಡಿ ಮತಯಾಚನೆ ಮಾಡಲಿ. ಸುಮಲತಾ ಅಂಬರೀಶ್ ಯಾಕಿಷ್ಟು ಡಿಪ್ರೆಸ್ ಆಗ್ತಾವ್ರೋ ಗೊತ್ತಿಲ್ಲ. ಮಂಡ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಬಗ್ಗೆ ನಟ ಯಶ್ ಯೋಚಿಸಿ ಮಾತನಾಡಬಹುದಲ್ವಾ? ಯಶ್ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಿದಾಗ ನಿಖಿಲ್ ಮಾತನಾಡಿದ್ರೆ ತಪ್ಪಾಗುತ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಟ ಯಶ್ ವಿರುದ್ಧವೂ ಆಕ್ರೋಶವನ್ನ ಸಚಿವ ಪುಟ್ಟರಾಜು ಹೊರಹಾಕಿದ್ದಾರೆ. ಅಂತ ದುರ್ಗತಿ ನಮಗ್ ಬಂದಿಲ್ಲ ರೀ. ಅಂತ ದುರ್ಗತಿ ನನಗ್ ಬಂದಿಲ್ಲ. ಇನ್ನೂ ಒಂದ್ ಹೆಜ್ಜೆ ಹೋಗಿ ಬಂದು ಅಂತ ತಪ್ಪಿಲ್ದಾರ ಇವ್ರು ಯಾಕೆ ಹೇಳ್ಬೇಕು, ಆತಂಕ ಪಟ್ಕೋಬೇಕು? ಅಂತ ಏನು ಸನ್ನಿವೇಶಗಳು ಇಲ್ಲ ಅಂದ್ಮೇಲೆ ಅವ್ರ ಆತಂಕ ಪಡೋ ಅಗತ್ಯ ಏನಿದೆ? ನಾವು ಧೈರ್ಯ ಹೇಳ್ತೀವಿ. ಒಳ್ಳೆ ಕಥೆ ಐತಲ್ಲ. ನಿಖಿಲ್ ಯಶ್ ವಿರುದ್ಧವಾಗಿ ಮಾತನಾಡ್ತಾ ಇರೋದು ಸರಿಯಲ್ಲ, ಅಹಂಕಾರದ ಮಾತುಗಳು ಅಂತ ಹೇಳಿ. ಅಂದ್ರೆ ಯಶ್ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ಬೋದಲ್ಲ, ಅದು ಸರಿ ಅಂತ ನಿಮ್ ಸುಮಲತಾ ಅವ್ರಿಗೆ? ಮುಖ್ಯಮಂತ್ರಿಗಳ ಮಗವಾಗಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಯಾರ ಬಗ್ಗೆ ಕೌಂಟರ್ ಮಾಡೋಂಗಿಲ್ವಾ? ಈ ಪ್ರಶ್ನೆ ನೀವು ಅಲ್ಲಿ ಕೇಳಲ್ಲ. ಜೆಡಿಎಸ್ ನಿಮ್ಗೆ ಹಗ್ಗಾಕ್ ಸಿಗೋದು. ಸುಳ್ಳು ಹೇಳೋದನ್ನ ಕಮ್ಮಿ ಮಾಡಿ ಸುಮಲತಕ್ಕ ಅವರು ಜನರ ಮಧ್ಯೆ ತಮ್ಮ ಮತಯಾಚನೆ ಮಾಡಲಿದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 18ನೇ ತಾರೀಕು ಜನ ತೀರ್ಮಾನ ಮಾಡ್ತಾರೆ. ಯಾಕೆ ಇಷ್ಟೊಂದು ಡಿಪ್ರೆಸ್ ಆಯ್ತಾವ್ರೆ ಅನ್ನೋದು ನಮ್ಗೆ ಅರ್ಥ ಆಯ್ತಾ ಇಲ್ಲ. ಅಂತ ದುರ್ಗತಿ ನಮಗೇನು ಬಂದಿದೆ? ಅಯ್ಯೋ ಅಯ್ಯೋ ಅಯ್ಯೋ, ರಾಜಕಾರಣ ಪಾಪ ಗೊತ್ತೇ ಇಲ್ಲ ಅವ್ರಿಗೆ. 60 ವರ್ಷಗಳಿಂದ ರಾಜಕಾರಣ ಮಾಡ್ಕೊ ಬಂದಂಥವ್ರೆ ಈಗ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಷ್ಟರ ಮಟ್ಟಿಗೆ ಎಲ್ಲಿಂದ ಮಾರ್ಗದರ್ಶನ ತಗೋತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಅವ್ರ ನಡವಳಿಕೆಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಕಣ್ರಿ, IT ರೈಡ್ ಆಗೋದು ಅವ್ರಿಗೆ ಗೊತ್ತಾಗುತ್ತೆ. ನಾಳೆ ಯಾರ್ಯಾರು ಬಂಡವಾಳ ಈಚೆ ಬರ್ತದೆ ನೋಡಿ ಅಂತ ಹೇಳ್ತಾರೆ. ಈ ಥರದ ಹಲವಾರು ಸನ್ನಿವೇಶಗಳು ನೋಡಿ ಹೆಂಗಾಗುತ್ತೆ ಅಂತಕ್ಕಂಥದ್ದು ಏನು ಆಂಜನ ಇಟ್ಕೊಂಡಿದಾರ? ಏನೊಂದು ನಮ್ಗೆ ಅರ್ಥ ಆಯ್ತಲ್ಲಪ್ಪ. ಹಣ ಮತ್ತೆ ಫಾರಿನ್ ಟ್ರಿಪ್ ಆಮಿಷ ಹೊಡ್ತಾ ಇದೀರಿ. ಹಣ ಮತ್ತೆ ಫಾರಿನ್ ಟ್ರಿಪ್ ಅಷ್ಟೇನಾ? ಬೇರೆ ಇನ್ನೇನು ಕೊಡ್ತೀವಿ ಅಂತ ಏನು ಹೇಳ್ತಾ ಇಲ್ವಂತ? ಅದು ಹೇಳ್ತಾ ಇದ್ದೀರಾ? ಇವೆಲ್ಲ ಬಿಟ್ಟು ಮಂಡ್ಯ ಜಲ ಪದೇ ಪದೇ ಹೇಳ್ತಾ ಇದ್ದಾರೆ, ಮುಟ್ಟಾಳ್ರಲ್ಲ ಮಂಡ್ಯ ಜಿಲ್ಲೆ ಜನ ಅಂತಕ್ಕಂಥದನ್ನ. ಇದರಿಂದ ಮುಟ್ಟಾಳ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮುಟ್ಟಾಳ್ರಲ್ಲ. ನಾವು ಮಂಡ್ಯ ಇಂಡಿಯಾ ಅಂತ ತೋರಿಸ್ಕೊಟ್ಟಂಥದ್ದು ಇವತ್ತು 7ಕ್ಕೆ 7 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಮಾಡಿಕೊಟ್ಟಂಥದ್ದೇ. ಅಂತ ದುರ್ಗತಿ ನಮಗ್ ಬಂದಿಲ್ಲ ರೀ. ಅಂತ ದುರ್ಗತಿ ನನಗ್ ಬಂದಿಲ್ಲ. ಇನ್ನೂ ಒಂದ್ ಹೆಜ್ಜೆ ಹೋಗಿ ಬಂದು ಅಂತ ತಪ್ಪಿಲ್ದಾರ ಇವ್ರು ಯಾಕೆ ಹೇಳ್ಬೇಕು, ಆತಂಕ ಪಟ್ಕೋಬೇಕು? ಅಂತ ಏನು ಸನ್ನಿವೇಶಗಳು ಇಲ್ಲ ಅಂದ್ಮೇಲೆ ಅವ್ರ ಆತಂಕ ಪಡೋ ಅಗತ್ಯ ಏನಿದೆ? ನಾವು ಧೈರ್ಯ ಹೇಳ್ತೀವಿ. ಒಳ್ಳೆ ಕಥೆ ಐತಲ್ಲ. ನಿಖಿಲ್ ಯಶ್ ವಿರುದ್ಧವಾಗಿ ಮಾತನಾಡ್ತಾ ಇರೋದು ಸರಿಯಲ್ಲ, ಅಹಂಕಾರದ ಮಾತುಗಳು ಅಂತ ಹೇಳಿ. ಅಂದ್ರೆ ಯಶ್ ಅವರು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ಬೋದಲ್ಲ, ಅದು ಸರಿ ಅಂತ ನಿಮ್ ಸುಮಲತಾ ಅವ್ರಿಗೆ? ಮುಖ್ಯಮಂತ್ರಿಗಳ ಮಗವಾಗಿ ಕ್ಷೇತ್ರದ ಅಭ್ಯರ್ಥಿಯಾಗಿ ಯಾರ ಬಗ್ಗೆ ಕೌಂಟರ್ ಮಾಡೋಂಗಿಲ್ವಾ? ಈ ಪ್ರಶ್ನೆ ನೀವು ಅಲ್ಲಿ ಕೇಳಲ್ಲ. ಜೆಡಿಎಸ್ ನಿಮ್ಗೆ ಹಗ್ಗಾಕ್ ಸಿಗೋದು. ಸುಳ್ಳು ಹೇಳೋದನ್ನ ಕಮ್ಮಿ ಮಾಡಿ ಸುಮಲತಕ್ಕ ಅವರು ಜನರ ಮಧ್ಯೆ ತಮ್ಮ ಮತಯಾಚನೆ ಮಾಡಲಿದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 18ನೇ ತಾರೀಕು ಜನ ತೀರ್ಮಾನ ಮಾಡ್ತಾರೆ. ಯಾಕೆ ಇಷ್ಟೊಂದು ಡಿಪ್ರೆಸ್ ಆಯ್ತಾವ್ರೆ ಅನ್ನೋದು ನಮ್ಗೆ ಅರ್ಥ ಆಯ್ತಾ ಇಲ್ಲ. ಅಂತ ದುರ್ಗತಿ ನಮಗೇನು ಬಂದಿದೆ? ಅಯ್ಯೋ ಅಯ್ಯೋ ಅಯ್ಯೋ, ರಾಜಕಾರಣ ಪಾಪ ಗೊತ್ತೇ ಇಲ್ಲ ಅವ್ರಿಗೆ. 60 ವರ್ಷಗಳಿಂದ ರಾಜಕಾರಣ ಮಾಡ್ಕೊ ಬಂದಂಥವ್ರೆ ಈಗ ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಷ್ಟರ ಮಟ್ಟಿಗೆ